ಇಲ್ಲಿಯವರೆಗೆ ವರ್ಷ ಗಡಿಯಾರದಲ್ಲಿ ಸಮಯ ನೋಡುತ್ತಾ ಈ ಸಮಯದಲ್ಲಿ ಯಾರು ಇರಬಹುದು ಎಂದು ಹೇಳುತ್ತಾ ಬಾಗಿಲಿನ ಕಡೆಗೆ ಹೋಗಿ ಬಾಗಿಲು ತೆರೆದಾಗ ಗಹನ ಅವಳ ಮುಂದೆ ನಿಂತಿದ್ದಳು. ಅವಳನ್ನು ನೋಡಿ ವರ್ಷ ಆಶ್ಚರ್ಯಚಕಿತಳಾಗುತ್ತಾಳೆ ಮತ್ತು ಅವಳಿಗೆ ಅವಳ ಮೇಲೆ ಕೋಪವೂ ಬರುತ್ತದೆ. ನಿಮಗೆ ಇಲ್ಲಿಗೆ ಬರಬಾರದೆಂದು ಹೇಳಿದ್ದೇನಲ್ಲ, ಆದರೂ ನೀವು, ಅವಳು ಹೇಳುತ್ತಿರುವಾಗಲೇ ಗಹನ ಮುಂದೆ ಸರಿಯುತ್ತಾಳೆ ಮತ್ತು ಅವಳ ಹಿಂದೆ ನಿಂತಿದ್ದ ಕಾವ್ಯ ಮುಂದೆ ಬರುತ್ತಾಳೆ. ಮುಂದುವರಿದ ಭಾಗ. ಕಾವ್ಯಳನ್ನು ನೋಡಿದಾಗ ವರ್ಷ ಆಶ್ಚರ್ಯಚಕಿತಳಾಗುತ್ತಾಳೆ. ಕಾವ್ಯ ಅವಳನ್ನು ಮೊದಲ ಬಾರಿಗೆ ಭೇಟಿಯಾಗುತ್ತಿದ್ದರೂ ಸಹ ಅವಳು ವರ್ಷಳನ್ನು ನೋಡಿದ ತಕ್ಷಣ ದೇವಸ್ಥಾನದಲ್ಲಿ ಭೇಟಿಯಾದವಳು ಅವಳೇ ಎಂದು ನೆನಪಿಸಿಕೊಳ್ಳುತ್ತಾಳೆ. ಆ ದಿನವೂ ಪೂಜೆಯ ತಟ್ಟೆ ಬೀಳದಂತೆ ಉಳಿಸಿದ್ದಳು ವರ್ಷ. ಆ ತಟ್ಟೆಯಲ್ಲಿದ್ದ ಅವಳ ಸಿಂಧೂರ ಬೀಳದಂತೆ ಉಳಿಸಿದ್ದಳು. ನೀನು ಎಂದು ಕಾವ್ಯ ಆಶ್ಚರ್ಯದಿಂದ ಹೇಳುತ್ತಾಳೆ. ವರ್ಷ ಒಮ್ಮೆ ಕಾವ್ಯಳನ್ನು ನೋಡುತ್ತಿದ್ದಳು, ಮತ್ತೊಮ್ಮೆ ಗಹನಳನ್ನು ನೋಡುತ್ತಿದ್ದಳು. ಅವಳ ಕಣ್ಣುಗಳು ತಗ್ಗಿದ್ದವು. ಅವಳ ಮುಖ ನೋಡಿದ ತಕ್ಷಣವೇ ಕಾವ್ಯಳಿಗೆ ಎಲ್ಲ ಸತ್ಯವೂ ತಿಳಿದಿದೆ ಎಂದು ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ. ಮತ್ತು ಇದನ್ನು ಅವಳು ಬಯಸಿರಲಿಲ್ಲ. ಅವಳು ತನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾ, ಇದು ಸರಿಯಿಲ್ಲ, ಇದು ಆಗಬಾರದಿತ್ತು ಎಂದು ಹೇಳುತ್ತಾ ಅವಳ ಹೆಜ್ಜೆಗಳು ತಡವರಿಸುತ್ತವೆ. ಆದರೆ ಅವಳು ಬೀಳುವ ಮೊದಲು ಕಾವ್ಯ ಒಮ್ಮೆಲೆ ಹೋಗಿ ಅವಳನ್ನು ಹಿಡಿದುಕೊಳ್ಳುತ್ತಾಳೆ. ವರ್ಷ ಅವಳ ಕಡೆ ನೋಡುತ್ತಾಳೆ. ಕಾವ್ಯ ಕೂಡ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಿದ್ದಳು. ವರ್ಷಳಿಗೆ ಅವಳ ನೋಟವನ್ನು ಸಹಿಸಲಾಗಲಿಲ್ಲ. ಕೊನೆಗೂ ಅವಳು ಮಾತನಾಡುತ್ತಾಳೆ. ನನ್ನನ್ನು ಹಾಗೆ ನೋಡಬೇಡ, ನನಗೆ ಸಹಾನುಭೂತಿ ಬೇಡ. ಹೀಗೆ ಹೇಳುತ್ತಾ ಅವಳು ತನ್ನ ಮುಖವನ್ನು ತಿರುಗಿಸಿಕೊಳ್ಳುತ್ತಾಳೆ. ಕಾವ್ಯ ಅವಳನ್ನು ಕುರ್ಚಿಯ ಮೇಲೆ ಕೂರಿಸುತ್ತಾ, ನಾನು ಸಹಾನುಭೂತಿ ತೋರಿಸಲು ಬಂದಿಲ್ಲ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಬಾ, ವಿರಾಟ್ಗೆ ಎಲ್ಲ ಸತ್ಯವನ್ನು ಹೇಳು ಎಂದು ಹೇಳುತ್ತಾಳೆ. ಕಾವ್ಯಳ ಮಾತಿ ಗಹನ ಮತ್ತು ವರ್ಷ ಇಬ್ಬರು ಆಶ್ಚರ್ಯಚಕಿತರಾಗುತ್ತಾರೆ. ವಿಶೇಷವಾಗಿ ವರ್ಷ ಅವಳು ಕಾವ್ಯಳಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ. ಅತ್ತಿಗೆ, ನೀವು ಏನು ಹೇಳುತ್ತಿದ್ದೀರಿ, ನೀವು ಏನು ಮಾಡುತ್ತಿದ್ದೀರಿ ಎಂದು ಗಹನ ಕಸಿವಿಸಿಯಿಂದ ಹೇಳುತ್ತಾಳೆ. ಕಾವ್ಯ ಅವಳ ಕಡೆ ನೋಡುತ್ತಾ, ನೀನು ಮಾಡಬೇಕಾಗಿದ್ದನ್ನೇ ನಾನು ಮಾಡುತ್ತಿದ್ದೇನೆ, ಆದರೆ ನೀನು ನನ್ನ ಬಳಿಯೂ ಸುಳ್ಳು ಹೇಳಿದ್ದೀಯಾ. ನಂತರ ಅವಳು ವರ್ಷಳ ಕಡೆ ನೋಡುತ್ತಾಳೆ. ಅವಳು ಇನ್ನೂ ಆಶ್ಚರ್ಯದಿಂದ ಅವಳ ಕಡೆ ನೋಡುತ್ತಿದ್ದಳು. ಹಾಗೆ ನೋಡಬೇಡ, ನಾನು ಸತ್ಯ ಹೇಳುತ್ತಿದ್ದೇನೆ ಮತ್ತು ನಾನು ಸರಿಯಾದದ್ದನ್ನೇ ಮಾಡುತ್ತಿದ್ದೇನೆ ಎಂದು ಕಾವ್ಯ ಅವಳ ಬಳಿ ಕುಳಿತು ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹೇಳುತ್ತಾಳೆ. ವರ್ಷ ತನ್ನ ಕೈಯನ್ನು ಹಿಂದಕ್ಕೆ ಎಳೆದು, ಇದರಲ್ಲಿ ಏನೂ ಸರಿಯಿಲ್ಲ, ಏನೂ ಇಲ್ಲ. ವಿರಾಟ್ಗೆ ಸತ್ಯ ತಿಳಿದರೆ ಏನಾಗಬಹುದು ಎಂದು ನಿನಗೆ ಗೊತ್ತಿದೆ ಅಲ್ಲವೇ? ನೀನು ಇಲ್ಲಿಂದ ಹೋಗು. ಆಗಿ ಹೋದದ್ದನ್ನು ಮತ್ತು ಆಗುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಎಲ್ಲವನ್ನೂ ಮರೆತು ಬಿಡು. ನೀನು ನನ್ನನ್ನು ಭೇಟಿಯಾಗಿದ್ದನ್ನು ಮರೆತು ಬಿಡು. ನಿನಗೆ ಸತ್ಯ ತಿಳಿದಿದೆ ಎಂದು ಮರೆತು ಬಿಡು. ನೀನು ಇಲ್ಲಿಂದ ಹೋಗು ಎಂದು ಹೇಳುತ್ತಾ ಅವಳು ಎದ್ದು ಒಳಗೆ ಹೋಗಲು ಪ್ರಾರಂಭಿಸುತ್ತಾಳೆ. ನೀನು ವಿರಾಟ್ನನ್ನು ಮರೆಯಲು ಸಾಧ್ಯವಾಗಿದೆಯೇ ಎಂದು ಕಾವ್ಯ ಇದ್ದಕ್ಕಿದ್ದಂತೆ ಹೇಳುತ್ತಾಳೆ. ವರ್ಷಳ ಹೆಜ್ಜೆಗಳು ಅಲ್ಲೇ ನಿಲ್ಲುತ್ತವೆ. ಒಂದು ಕ್ಷಣ ಅವಳ ಮನಸ್ಸು ತುಂಬಿ ಬರುತ್ತದೆ. ಆದರೆ ಮರುಕ್ಷಣವೇ ಅವಳು ತನ್ನ ಎರಡು ಕೈಗಳ ಮುಷ್ಟಿಯನ್ನು ಬಿಗಿಗೊಳಿಸಿ ತನ್ನನ್ನು ನಿಯಂತ್ರಿಸಿಕೊಳ್ಳುತ್ತಾಳೆ ಮತ್ತು ಕಾವ್ಯಳನ್ನು ನೋಡುತ್ತಾಳೆ. ಈ ಎಲ್ಲ ಮಾತುಗಳಿಗೆ ಈಗ ಯಾವುದೇ ಅರ್ಥವಿಲ್ಲ. ನಾನು ಎಲ್ಲವನ್ನು ಮರೆತು ಮುಂದೆ ಸಾಗಿದ್ದೇನೆ, ನೀನು ಕೂಡ ಮರೆತು ಬಿಡುವುದು ಉತ್ತಮ ಎನ್ನುತ್ತಾ ಕಾವ್ಯ ತನ್ನ ಕಣ್ಣೀರಿನ ಹನಿಯನ್ನು ನೋಡಬಾರದೆಂದು ಅವಳು ಅವಳಿಂದ ಕಣ್ಣು ತಪ್ಪಿಸುತ್ತಾಳೆ. ಗಹನಳಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ವಿರಾಟ್ಗೆ ಸತ್ಯ ತಿಳಿದರೆ ಏನಾಗುತ್ತದೆಯೋ ಎಂದು ಅವಳ ಮನಸ್ಸಿನಲ್ಲಿ ಒಂದೇ ಮಾತು ಓಡುತ್ತಿತ್ತು. ಎಲ್ಲವೂ ಹಾಳಾಗಿ ಹೋಗುತ್ತದೆ, ವಿರಾಟ್ ಮತ್ತು ಕಾವ್ಯ ಸಂಬಂಧವೂ ಸಹ. ಕಾವ್ಯ ವರ್ಷಳ ಮುಂದೆ ಹೋಗಿ ಹೇಳುತ್ತಾಳೆ, ಆದರೆ ನಿನ್ನ ಕಣ್ಣುಗಳು ಬೇರೆಯೇ ಹೇಳುತ್ತಿವೆ. ಯಾರಿಗೆ ಸುಳ್ಳು ಹೇಳುತ್ತಿದ್ದೀಯಾ, ನನಗ ಅಥವಾ ನಿನಗ? ವರ್ಷ ಅಸಹಾಯಕಳಾಗಿ ಕಾವ್ಯಳನ್ನು ನೋಡುತ್ತಾಳೆ. ನೀನು ನನ್ನ ಕಷ್ಟಗಳನ್ನು ಏಕೆ ಹೆಚ್ಚಿಸುತ್ತಿದ್ದೀಯಾ? ಕಾವ್ಯ ಅವಳ ಕೈಯನ್ನು ಹಿಡಿದು ಹೇಳುತ್ತಾಳೆ. ಏನನ್ನೂ ಯೋಚಿಸಬೇಡ, ನೀನು ನನ್ನೊಂದಿಗೆ ಬಾ ಎನ್ನುತ್ತಾಳೆ. ವರ್ಷ ತಕ್ಷಣ ತನ್ನ ಕೈಯನ್ನು ಬಿಡಿಸಿಕೊಂಡು ಹೇಳುತ್ತಾಳೆ, ನೀನು ಹುಚ್ಚಿಯಾಗಿದ್ದೀಯಾ? ವಿರಾಟ್ಗೆ ಸತ್ಯ ತಿಳಿದರೆ ಏನಾಗುತ್ತದೆ ಎಂದು ನಿನಗೆ ತಿಳಿದಿದೆಯಾ? ಎಲ್ಲವೂ ಹಾಳಾಗಿ ಹೋಗುತ್ತದೆ, ಎಲ್ಲವೂ ನಾಶವಾಗುತ್ತದೆ, ಬಹುಶಃ ನಿನ್ನ ನೆಲೆಸಿದ ಮನೆ ಕೂಡ. ಮುಖ್ಯವಾಗಿ ವಿರಾಟ್ ಇದನ್ನೆಲ್ಲ ಸಹಿಸುವುದಿಲ್ಲ. ಅವನು ತನ್ನನ್ನು ತಾನೇ ದ್ವೇಷಿಸಲು ಪ್ರಾರಂಭಿಸುತ್ತಾನೆ. ಎಲ್ಲವೂ ನಾಶವಾಗುತ್ತದೆ ಕಾವ್ಯ, ಎಲ್ಲವೂ. ಇದನ್ನೇ ಬಯಸುತ್ತೀಯಾ ನೀನು ಎಂದು ಹೇಳುತ್ತಾಳೆ. ವಿರಾಟ್ಗೆ ಸತ್ಯ ಹೇಳದಿದ್ದರೆ ನಾನು ಹಾಳಾಗಿ ಹೋಗುತ್ತೇನೆ ವರ್ಷ. ನಿನಗೆ ಅರ್ಥವಾಗುತ್ತಿಲ್ಲವಾ? ನಿನ್ನ ಸತ್ಯ ನನಗೆ ತಿಳಿದಾಗಿನಿಂದ ನನ್ನ ಮೇಲೆ ಏನಾಗುತ್ತಿದೆ ಎಂದು. ಒಂದೇ ಕ್ಷಣದಲ್ಲಿ ಎಷ್ಟು ಬಾರಿ ಸಾಯುತ್ತಿದ್ದೇನೆ, ಒಳಗೆ ಮುರಿದು ಹೋಗುತ್ತಿದ್ದೇನೆ, ಪ್ರತಿ ಕ್ಷಣವೂ ಚೂರು ಚೂರಾಗುತ್ತಿದ್ದೇನೆ. ವಿರಾಟ್ ಹತ್ತಿರ ಹೋಗಲು ಬಯಸುತ್ತೇನೆ, ಆದರೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಕಣ್ಣು ಮುಚ್ಚಿದರೆ ನಿನ್ನ ನೆನಪು ಬರುತ್ತದೆ. ನನ್ನ ಹೃದಯದ ಮೇಲೆ, ನನ್ನ ಆತ್ಮದ ಮೇಲೆ ಒಂದು ಭಾರವಾಗಿದೆ ಮತ್ತು ಆ ಭಾರದೊಂದಿಗೆ ನಾನು ವಿರಾಟ್ ಜೊತೆ ನನ್ನ ಸಂಸಾರವನ್ನು ಪ್ರಾರಂಭಿಸಲು ಸಾಧ್ಯವಿಲ್ಲ. ಇಬ್ಬರು ಕಣ್ಣೀರಿನಿಂದ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ತಮ್ಮ ತಮ್ಮ ಸ್ಥಾನಗಳಲ್ಲಿ ಇಬ್ಬರೂ ಸರಿ ಇದ್ದರು ಮತ್ತು ತಮ್ಮ ತಮ್ಮ ಸ್ಥಾನಗಳಲ್ಲಿ ಇಬ್ಬರೂ ಅಸಹಾಯಕರಾಗಿದ್ದರು. ಮತ್ತೊಂದೆಡೆ ವಿರಾಟ್ ಯಾವಾಗಲೂ ಆಫೀಸ್ ತಲುಪಿದ್ದನು ಮತ್ತು ಅವನ ಸಭೆಯು ಪ್ರಾರಂಭವಾಗಿತ್ತು. ಆದರೆ ಇಂದು ಅವನ ಗಮನ ಸಭೆಯಲ್ಲಿ ಇರಲಿಲ್ಲ. ಏಕೆ ಎಂದು ಗೊತ್ತಿಲ್ಲ. ಅವನಿಗೂ ಒಂದು ವಿಚಿತ್ರವಾದ ಆತಂಕವಾಗುತ್ತಿತ್ತು. ಏನೋ ಸರಿಯಿಲ್ಲದು ಆಗಲಿದೆ ಎಂಬ ಅರಿಯದ ಭಯ ಅವನನ್ನು ಕಾಡುತ್ತಿತ್ತು ಮತ್ತು ಈ ವಿಷಯಕ್ಕೆ ಅವನು ತಾನೇ ಆಶ್ಚರ್ಯಪಡುತ್ತಿದ್ದನು. ಕಾವ್ಯಳ ಮುಖ ಪದೇ ಪದೇ ಅವನ ಕಣ್ಣ ಮುಂದೆ ಬರುತ್ತಿತ್ತು. ನಿನ್ನೆ ರಾತ್ರಿ ಅವಳು ಎಷ್ಟು ನೋವಿನಲ್ಲಿದ್ದಳು, ಅವಳಿಗೆ ಏನಾಗಿತ್ತು? ಅವನ ಮನಸ್ಸಿನಲ್ಲೇ ತಾನೇ ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಿದ್ದನು.
ನಂತರ ಇದ್ದಕ್ಕಿದ್ದಂತೆ ಅವನಿಗೆ ಕಾವ್ಯಳ ಮಾತು ನೆನಪಾಗುತ್ತದೆ. ನನ್ನ ಪ್ರತಿ ದಾರಿಯು ನಿನ್ನ ಕಡೆಗೆ ಬರುತ್ತದೆ, ಆದರೆ ನೀನು ನನ್ನಿಂದ ದೂರವಾಗುತ್ತೀಯೋ ಎಂದು ಭಯವಾಗುತ್ತದೆ ಎನ್ನುವ ಕಾವ್ಯಳ ಮಾತು ನೆನಪಾದ ತಕ್ಷಣ ವಿರಾಟ್ ಆಲೋಚನೆಯಲ್ಲಿ ಮುಳುಗುತ್ತಾನೆ. ಅವಳು ಹಾಗೆ ಏಕೆ ಹೇಳಿದಳು? ನನಗೆ ತಿಳಿಯದಂಥದ್ದು ಏನಾದರೂ ಆಗಿದೆಯೇ? ಇದಕ್ಕಿಂತ ಮೊದಲು ಕಾವ್ಯಳ ತುಟಿಗಳ ಮೇಲೆ ಈ ಮಾತು ಎಂದೂ ಬಂದಿರಲಿಲ್ಲ. ಹಾಗಾದರೆ ಇಂದು ಏಕೆ? ಅವನು ತನ್ನ ಆಲೋಚನೆಗಳಲ್ಲಿ ಸಿಲುಕಿಕೊಳ್ಳುತ್ತಲೇ ಇದ್ದನು ಮತ್ತು ಅದರಿಂದ ಹೊರಬರಲು ಅವನಿಗೆ ಯಾವುದೇ ದಾರಿ ಕಾಣುತ್ತಿರಲಿಲ್ಲ. ಸರ್ ಸರ್ ಎಂದು ಅವನ ಉದ್ಯೋಗಿ ಅವನನ್ನು ಕರೆಯುತ್ತಾನೆ. ಅದರಿಂದ ಅವನು ತನ್ನ ಆಲೋಚನೆಗಳಿಂದ ಹೊರಬರುತ್ತಾನೆ. ಹೇಳುವುದಕ್ಕೆ ಅವನು ಕೆಲಸದಲ್ಲಿ ತೊಡಗಿದ್ದನು. ಆದರೆ ಸಮಯ ಕಳೆದಂತೆ ಅವನ ಮನಸ್ಸು ಕುಗ್ಗುತ್ತಿತ್ತು. ಅತ್ತ ವರ್ಷ ಮತ್ತು ಕಾವ್ಯ ನಡುವೆ ಇನ್ನೂ ವಾದ ನಡೆಯುತ್ತಿತ್ತು. ವರ್ಷ ತುಂಬ ಕೋಪದಿಂದ, ನಿನ್ನಂತಹ ಹುಚ್ಚು ಹುಡುಗಿಯನ್ನು ನಾನು ಇಂದಿನವರೆಗೂ ನೋಡಿಲ್ಲ. ನೀನು ಏಕೆ ನಿನ್ನ ಮನೆಯನ್ನು ಹಾಳು ಮಾಡಲು ಹೊರಟಿದ್ದೀಯಾ? ನನ್ನ ಜೀವನವು ಹೇಗಿದ್ದರೂ ಕೆಲವೇ ದಿನಗಳದ್ದು. ಹಾಗಿರುವಾಗ ನೀನು ಹಳೆಯ ಗಾಯಗಳನ್ನು ಏಕೆ ಕಿತ್ತುಕುತ್ತಿದ್ದೀಯಾ? ಇದೆಲ್ಲವನ್ನು ಮಾಡಿ ನಿನಗೆ ಕೊನೆಗೆ ಏನು ಸಿಗುತ್ತದೆ? ಮುಂದೆ ಏನಾಗುತ್ತದೆ ಎಂದು ನನಗೆ ಗೊತ್ತಿಲ್ಲ. ವಿರಾಟ್ ನಿನ್ನೊಂದಿಗೆ ಸಂಬಂಧ ಹೊಂದಿದ್ದನು ಮತ್ತು ಅವನಿಗೆ ನಿನ್ನ ಬಗ್ಗೆ ತಿಳಿಯಬೇಕು ಎನ್ನುವುದು ಮಾತ್ರ ನನಗೆ ಗೊತ್ತು ಎಂದು ಹೇಳುತ್ತಾಳೆ. ನಿನ್ನ ಮಾತನ್ನು ಕೇಳಿ ನಾನು ಇಂದು ಮೌನವಾಗಿದ್ದರೆ ನಾನು ಬದುಕಿದ್ದರೂ ಸತ್ತಂತಾಗುತ್ತೇನೆ. ಮತ್ತು ಮುಂದೆ ವಿರಾಟ್ಗೆ ಸತ್ಯ ತಿಳಿದರೆ ಆಗ ಏನಾಗುತ್ತದೆ ಎಂದು ನೀನು ಯೋಚಿಸಿದ್ದೀಯಾ? ಅವನ ನಂಬಿಕೆ ಮುರಿದು ಹೋಗುತ್ತದೆ ಮತ್ತು ಅವನು ಕೂಡ. ಆಗ ಬಹುಶಃ ನಾನು ಅವನನ್ನು ಸಮಾಧಾನ ಪಡಿಸಲು ಸಾಧ್ಯವಾಗದೇ ಇರಬಹುದು ಎಂದು ಕಾವ್ಯ ಹೇಳುತ್ತಾಳೆ. ವರ್ಷ ಅಳುತ್ತಾ, ಇಂದು ಅವನಿಗೆ ಸತ್ಯ ತಿಳಿದರೂ ಅವನು ಮುರಿದು ಹೋಗುತ್ತಾನೆ. ಅವನ ಗತಿ ಏನು? ಕಾವ್ಯ ಅವಳ ಕಡೆಗೆ ಹೆಜ್ಜೆ ಹಾಕುತ್ತಾ, ಅವನು ಇಂದು ಮುರಿದು ಹೋದರೆ ಅವನು ಸರಿ ಹೋಗುತ್ತಾನೆ. ಆದರೆ ನಂತರ ತುಂಬ ತಡವಾಗಬಾರದು. ಅವನು ಎಷ್ಟು ನರಳಿದ್ದಾನೆಂದು ನಿನಗೆ ಗೊತ್ತಿಲ್ಲ. ಪ್ರೀತಿ ಎಂಬ ಪದವನ್ನು ದ್ವೇಷಿಸಲು ಪ್ರಾರಂಭಿಸಿದ್ದಾನೆ ಮತ್ತು ಅದೇ ದ್ವೇಷವನ್ನು ಅವನು ನಿನ್ನ ಮೇಲೂ ಮಾಡಲು ಪ್ರಾರಂಭಿಸಿದ್ದಾನೆ ಎಂದು ಕಾವ್ಯ ಹೇಳುತ್ತಾಳೆ. ವರ್ಷ ತನ್ನ ಮುಖವನ್ನು ತಿರುಗಿಸುತ್ತಾ, ನಾನು ಅವನ ದ್ವೇಷವನ್ನು ಸಹಿಸಿಕೊಳ್ಳಬಲ್ಲೆ, ಆದರೆ ಅವನು ಚದರಿ ಹೋಗುವುದನ್ನು ನೋಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಕಾವ್ಯ ಅವಳ ಬಳಿ ಹೋಗಿ ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು, ಅವನು ಚದರಿ ಹೋದರೆ ನಾವು ಒಟ್ಟಾಗಿ ಸರಿಪಡಿಸುತ್ತೇವೆ, ಆದರೆ ಅವನು ಜೀವನ ಪೂರ್ತಿ ನಿನ್ನನ್ನು ದ್ವೇಷಿಸುವುದನ್ನು ನಾನು ಬಯಸುವುದಿಲ್ಲ ಮತ್ತು ಸುಳ್ಳಿನ ಅಡಿಪಾಯದ ಮೇಲೆ ನಾನು ಸಂಬಂಧವನ್ನು ಪ್ರಾರಂಭಿಸಲು ಬಯಸುವುದಿಲ್ಲ. ಇಡೀ ಜೀವನ ನನ್ನ ಆತ್ಮವು ನನ್ನನ್ನು ಕಾಡುತ್ತದೆ. ಸತ್ಯ ತಿಳಿದಿದ್ದರೂ ನಾನು ಮೌನವಾಗಿದ್ದೆ ಎಂದು ವರ್ಷ ಅವಳ ಕೈಗಳನ್ನು ತನ್ನ ಮುಖದಿಂದ ತೆಗೆದು ಹೇಳುತ್ತಾಳೆ. ವಿರಾಟ್ಗೆ ಸತ್ಯ ತಿಳಿದರೆ ನಿಮ್ಮ ಸಂಬಂಧವು ಉಳಿಯುವುದಾದರೂ ಹೇಗೆ? ಎಲ್ಲವೂ ತುಂಬ ಸುಲಭ ಎಂದು ನಿನಗೆ ಅನ್ನಿಸುತ್ತದೆಯೇ? ಇಲ್ಲ, ಎಲ್ಲವೂ ಪರಿಹಾರವಾಗುವ ಬದಲು ಇನ್ನಷ್ಟು ಜಟಿಲವಾಗುತ್ತದೆ. ನೀನು ಕೂಡ ಅವನನ್ನು ತುಂಬ ಪ್ರೀತಿಸುತ್ತೀಯಲ್ಲ. ನನ್ನ ಸತ್ಯ ತಿಳಿದ ನಂತರ ಅವನು ಈಗ ಇರುವಷ್ಟು ಸಂತೋಷವಾಗಿ ನಿನ್ನೊಂದಿಗೆ ಇರದೇ ಇರಬಹುದು, ಅಥವಾ ಅವನು ನಿನ್ನನ್ನು ಬಿಟ್ಟು ನನ್ನ ಬಳಿ ಬರಬಹುದು. ಆಗ ನೀನು ಏನು ಮಾಡುತ್ತೀಯಾ? ವರ್ಷ ಅವಳಿಗೆ ಎಲ್ಲ ರೀತಿಯಿಂದಲೂ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಾಳೆ. ವರ್ಷಳ ಮಾತನ್ನು ಕೇಳಿ ಒಂದು ಕ್ಷಣ ಕಾವ್ಯ ಕೂಡ ಮೌನವಾಗುತ್ತಾಳೆ. ಒಂದು ಮೌನ ಆವರಿಸುತ್ತದೆ. ವಿರಾಟ್ ಅವಳನ್ನು ಬಿಟ್ಟು ಬಿಡುತ್ತಾನೆ. ಈ ಆಲೋಚನೆಯೇ ಕಾವ್ಯಳನ್ನು ಒಳಗಿನಿಂದ ಭಯಪಡಿಸುತ್ತದೆ. ಅವಳು ತನ್ನ ಕಣ್ಣುಗಳನ್ನು ಮುಚ್ಚುತ್ತಾಳೆ. ಮುಚ್ಚಿದ ಕಣ್ಣುಗಳಿಂದಲೂ ವಿರಾಟ್ನ ಮುಖವೇ ಕಾಣಿಸುತ್ತದೆ. ಕಾವ್ಯ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಮಾತನಾಡಲು ಪ್ರಾರಂಭಿಸುತ್ತಾಳೆ. ಹೌದು, ನಾನು ವಿರಾಟ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂಬುದು ಸತ್ಯ, ತುಂಬಾ ಹೆಚ್ಚಾಗಿ. ಮತ್ತು ಆ ಪ್ರೀತಿಗಾಗಿಯೇ ನಾನು ಇಲ್ಲಿಗೆ ಬಂದಿದ್ದೇನೆ. ನೀನು ವಿರಾಟ್ ಮುರಿದು ಹೋಗುವುದನ್ನು ನೋಡಲು ಸಾಧ್ಯವಾಗದಂತೆ ನಾನು ಕೂಡ ಅವನನ್ನು ಚದುರಿ ಹೋಗುವುದನ್ನು ನೋಡಲು ಸಾಧ್ಯವಿಲ್ಲ. ನೀನು ಕೂಡ ಅವನ ಸಂತೋಷಕ್ಕಾಗಿ ಅವನಿಗೆ ಸುಳ್ಳು ಹೇಳಿದೆ ಮತ್ತು ಅವನ ದೃಷ್ಟಿಯಲ್ಲಿ ಕೆಟ್ಟವಳಾದೆ, ಮತ್ತು ನಾನು ಕೂಡ ಅವನ ಸಂತೋಷವನ್ನೇ ನೋಡುತ್ತಿದ್ದೇನೆ, ಅಲ್ಲವೇ? ಇಂದು ಇಲ್ಲದಿದ್ದರೆ ನಾಳೆ ಅವನಿಗೆ ಸತ್ಯ ತಿಳಿದೇ ತಿಳಿಯುತ್ತದೆ. ಪ್ರಪಂಚದ ಮುಂದೆ ಅವನು ತನ್ನನ್ನು ತಾನು ಬಲಶಾಲಿಯನ್ನಾಗಿ ತೋರಿಸಿಕೊಳ್ಳಬಹುದು, ಆದರೆ ಒಳಗೆ ಅವನು ಮುರಿಯುತ್ತಲೇ ಇರುತ್ತಾನೆ. ನಂತರ ಅವನು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ, ಎಂದಿಗೂ ಇಲ್ಲ. ಅವನ ಹೃದಯದಲ್ಲಿ ಕೇವಲ ಒಂದು ವಿಷಾದ ಉಳಿಯುತ್ತದೆ. ಅವನ ಪ್ರೀತಿಗೆ ಅವನ ಅಗತ್ಯವಿದ್ದಾಗ ಅವನು ಅವನೊಂದಿಗೆ ಇರಲಿಲ್ಲ ಎಂದು. ಅದು ಅವನನ್ನು ಯಾವಾಗಲೂ ಕಾಡುತ್ತಾ ಇರುತ್ತದೆ ಮತ್ತು ನಾನು ಅವನು ಮುರಿದು ಹೋಗುವುದನ್ನು ನೋಡಲು ಸಾಧ್ಯವಿಲ್ಲ. ಮಾತನಾಡುತ್ತಿರುವಾಗ ಕಾವ್ಯಳ ಗಂಟಲು ಕಟ್ಟಿಕೊಳ್ಳುತ್ತದೆ. ವರ್ಷ ಮನಸ್ಸಿನಲ್ಲಿ ಯೋಚಿಸುತ್ತಾಳೆ, ಹಠ ಮಾಡಬೇಡ ಕಾವ್ಯ, ಹೇಗಿದೆಯೋ ಹಾಗೆಯೇ ನಡೆಯಲು ಬಿಡು. ನಂತರ ಅವಳು ಏನನ್ನೋ ಯೋಚಿಸಿ ಹೇಳುತ್ತಾಳೆ, ಸರಿ, ನಾನು ನಿನ್ನೊಂದಿಗೆ ಬರಲು ಸಿದ್ಧಳಿದ್ದೇನೆ ಮತ್ತು ವಿರಾಟ್ಗೆ ಸತ್ಯ ಹೇಳಲು ಕೂಡ. ಆದರೆ ಅದಕ್ಕೂ ಮೊದಲು ನನ್ನ ಒಂದು ಪ್ರಶ್ನೆಗೆ ಉತ್ತರಿಸು ಎಂದು ವರ್ಷ ತನ್ನ ಕಣ್ಣೀರನ್ನು ಒರೆಸುತ್ತಾ ಹೇಳುತ್ತಾಳೆ. ಎಲ್ಲ ಸತ್ಯ ತಿಳಿದ ನಂತರ ವಿರಾಟ್ ನಿಮ್ಮೊಂದಿಗೆ ಇರದೆ ನನ್ನೊಂದಿಗೆ ಇರಲು ಬಯಸಿದರೆ ಏನು ಮಾಡುತ್ತೀರಿ? ವರ್ಷ ಅವಳ ಮನಸ್ಸನ್ನು ಪರೀಕ್ಷಿಸುತ್ತಾ ಹೇಳುತ್ತಾಳೆ. ಇದನ್ನು ಕೇಳಿದ ತಕ್ಷಣ ಕಾವ್ಯಳ ಮುಖದಲ್ಲಿ ನೋವು ಮೂಡುತ್ತದೆ. ಅವಳು ಕಿಟಕಿಯ ಬಳಿ ಹೋಗಿ ನಿಲ್ಲುತ್ತಾಳೆ. ಈ ಸಮಯದಲ್ಲಿ ಅವಳಿಗೆ ಎಷ್ಟು ಕಷ್ಟವಾಗುತ್ತಿದೆ ಎಂದು ವರ್ಷ ಅರ್ಥ ಮಾಡಿಕೊಳ್ಳುತ್ತಿದ್ದಳು. ನನ್ನ ಸಂತೋಷ ವಿರಾಟ್ನ ಸಂತೋಷದಲ್ಲಿದೆ. ನಿಮ್ಮಂತೆ ನಾನು ಕೂಡ ವಿರಾಟ್ ಸಂತೋಷವಾಗಿರಬೇಕೆಂದು ಬಯಸುತ್ತೇನೆ ಮತ್ತು ಈ ನಿರ್ಧಾರವನ್ನು ನಾವು ವಿರಾಟ್ ಮೇಲೆ ಬಿಡಬೇಕೆಂದು ನನಗೆ ಅನಿಸುತ್ತದೆ ಎಂದು ಹೇಳಿ ಅವಳು ಮೌನವಾಗುತ್ತಾಳೆ. ವರ್ಷ ಅವಳ ಬಳಿ ಹೋಗಿ ಅವಳ ಭುಜದ ಮೇಲೆ ಕೈಯಿಟ್ಟು,
ಈ ಮಾತನ್ನು ಹೇಳಲು ಸಹ ನಿಮಗೆ ಸಾಧ್ಯವಾಗದಿದ್ದರೆ ವಿರಾಟ್ ನಿಜವಾಗಿಯೂ ನಿಮ್ಮನ್ನು ಬಿಟ್ಟರೆ ನೀವು ಏನು ಮಾಡುತ್ತೀರಿ ಎಂದಾದರೂ ಯೋಚಿಸಿದ್ದೀರಾ ಎಂದು ಕೇಳುತ್ತಾಳೆ. ಕಾವ್ಯ ಸ್ವಲ್ಪ ನಗುತ್ತಾಳೆ. ನನಗೆ ಸೇರಿದ್ದು ನನ್ನದಾಗಿಯೇ ಉಳಿಯುತ್ತದೆ. ಯಾರೂ ಅದನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ. ಮತ್ತು ವಿರಾಟ್ ನಿಮ್ಮನ್ನು ಆರಿಸಿಕೊಂಡರೂ ಅವನದ್ದು ಅವನಿಗೆ ಹಿಂತಿರುಗಿಸಲಾಗಿದೆ ಎಂದು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಅವಳ ಕಣ್ಣೀರು ಹರಿಯುತ್ತದೆ. ವರ್ಷ ಅವಳ ಬಳಿ ಹೋಗಿ ಪ್ರೀತಿಯಿಂದ ಅವಳ ಹಣೆಯನ್ನು ಮುತ್ತಿಟ್ಟು, ನೀವು ತುಂಬಾ ಒಳ್ಳೆಯವರು ಕಾವ್ಯ, ಸಂಪೂರ್ಣವಾಗಿ ಶುದ್ಧ ಮನಸ್ಸು. ನಿನ್ನನ್ನು ಹೆಂಡತಿಯಾಗಿ ಪಡೆದ ವಿರಾಟ್ ತುಂಬಾ ಅದೃಷ್ಟಶಾಲಿ. ವಿರಾಟ್ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಿ ಎಂದು ನಾನು ಬಯಸುತ್ತೇನೆ. ಕಾವ್ಯ ನಗುತ್ತಾಳೆ. ಹೌದು, ಆದರೆ ಅವನು ಆ ನಿರ್ಧಾರವನ್ನು ಹೃದಯದಿಂದ ಮತ್ತು ತನ್ನ ಸಂತೋಷದಿಂದ ತೆಗೆದುಕೊಳ್ಳಲಿ, ಯಾವುದೇ ಒತ್ತಾಯದಿಂದ ಅಲ್ಲ. ಮತ್ತು ಇಲ್ಲಿಯವರೆಗೆ ಎಲ್ಲರೂ ತಮ್ಮ ನಿರ್ಧಾರಗಳನ್ನು ಅವನ ಮೇಲೆ ಹೇರುತ್ತಾ ಬಂದಿದ್ದಾರೆ. ಯಾರೂ ಅವನ ಸಂತೋಷವನ್ನು ತಿಳಿದುಕೊಳ್ಳಲಿಲ್ಲ. ಆದರೆ ಈಗ ಹಾಗಲ್ಲ. ಈ ಬಾರಿ ವಿರಾಟ್ ತನ್ನ ಸಂತೋಷವನ್ನು ತಾನೇ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಬನ್ನಿ, ಈಗ ನಾವು ಹೋಗಬೇಕು ಎನ್ನುತ್ತಾ ಕಾವ್ಯ ಹೊರಗೆ ಹೆಜ್ಜೆ ಇಡುತ್ತಾಳೆ. ಒಂದು ನಿಮಿಷ, ಇದೆಲ್ಲವೂ ನನಗೆ ಅಷ್ಟು ಸುಲಭವಲ್ಲ. ನನಗೆ ಇಂದಿನ ಸಂಜೆಯವರೆಗೆ ಸಮಯ ಕೊಡಿ, ನಾನು ತಾನಾಗಿಯೇ ಬರುತ್ತೇನೆ ಎಂದು ವರ್ಷ ಹೇಳುತ್ತಾಳೆ. ಕಾವ್ಯ ಆಶ್ಚರ್ಯದಿಂದ ಅವಳ ಕಡೆ ನೋಡುತ್ತಾಳೆ. ವರ್ಷ ಅವಳ ಮಾತನ್ನು ಅರ್ಥ ಮಾಡಿಕೊಂಡು, ನಂಬಿಕೆ ಇಡಿ, ನಾನು ಖಂಡಿತ ಬರುತ್ತೇನೆ ಎಂದು ಹೇಳುತ್ತಾಳೆ. ಕಾವ್ಯ ತನ್ನ ಕೈಯನ್ನು ಮುಂದೆ ಮಾಡುತ್ತಾಳೆ. ಪ್ರಾಮಿಸ್ ಎಂದು ಹೇಳುತ್ತಾಳೆ. ವರ್ಷ ತನ್ನ ಕೈಯನ್ನು ಅವಳ ಕೈಯ ಮೇಲೆ ಇಟ್ಟು ಪ್ರಾಮಿಸ್ ಎಂದು ಹೇಳುತ್ತಾಳೆ. ಗಹನ ಮನಸ್ಸಿನಲ್ಲಿ ಇದು ಸರಿಯಾಗುತ್ತಿಲ್ಲ, ಖಂಡಿತ ಸರಿಯಾಗುತ್ತಿಲ್ಲ ಅಂದುಕೊಳ್ಳುತ್ತಾಳೆ. ಇದರ ನಂತರ ಗಹನ ಮತ್ತು ಕಾವ್ಯ ಅಲ್ಲಿಂದ ಹೊರಟು ಹೋಗುತ್ತಾರೆ. ಮತ್ತೊಂದೆಡೆ ವೈದ್ಯರ ಕ್ಲಿನಿಕ್ನಲ್ಲಿ ರಾಘವ್ ರೋಗಿಗಳನ್ನು ನೋಡುತ್ತಿದ್ದನು. ಆದರೆ ಇಂದು ಕೆಲಸದಲ್ಲಿ ಅವನ ಮನಸ್ಸು ಇರಲಿಲ್ಲ. ಒಂದು ಆತಂಕವು ಅವನನ್ನು ಆವರಿಸಿತ್ತು. ಒಂದು ಅರಿಯದ ಭಯವು ಅವನನ್ನು ಕಾಡುತ್ತಿತ್ತು. ಏನೋ ತಪ್ಪಾಗಿದೆ ಅಥವಾ ಆಗಲಿದೆ ಎಂಬ ಆಲೋಚನೆಯೇ ಅವನನ್ನು ಕಾಡುತ್ತಿತ್ತು. ವೈದ್ಯರು ತಮ್ಮ ಕ್ಯಾಬಿನ್ನಲ್ಲಿದ್ದರು ಮತ್ತು ವರ್ಷರನ್ನು ಕೊಲ್ಲಲು ಬಯಸಿದ್ದ ವ್ಯಕ್ತಿಯೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ರಾಘವ್ ಇದ್ದಕ್ಕಿದ್ದಂತೆ ತುಂಬ ಗಾಬರಿಯಾಗಲು ಪ್ರಾರಂಭಿಸುತ್ತಾನೆ. ಅವನು ತನ್ನ ಶರ್ಟ್ನ ಮೇಲಿನ ಗುಂಡಿಗಳನ್ನು ತೆರೆಯುತ್ತಾ ಹೊರಗಡೆ ಬರುತ್ತಿದ್ದನು. ಅವನು ತನ್ನ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದನು. ಆಗ ನರ್ಸ್ ಒಬ್ಬಳು ವೇಗವಾಗಿ ಬಂದು ಅವನಿಗೆ ಡಿಕ್ಕಿ ಹೊಡೆಯುತ್ತಾಳೆ ಮತ್ತು ಅವಳ ಕೈಯಲ್ಲಿದ್ದ ಫೈಲ್ಗಳು ಅಲ್ಲಿ ಬೀಳುತ್ತವೆ. ಕ್ಷಮಿಸಿ ಸರ್, ಕ್ಷಮಿಸಿ ಎಂದು ಹೇಳುತ್ತಾ ಅವಳು ಫೈಲ್ಗಳನ್ನು ಎತ್ತಿಕೊಳ್ಳಲು ಪ್ರಾರಂಭಿಸುತ್ತಾಳೆ. ರಾಘವ್ ಕೂಡ ಆ ಫೈಲ್ಗಳನ್ನು ಎತ್ತಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಆ ನರ್ಸ್, ಡಾಕ್ಟರ್ ಸರ್, ಈ ಫೈಲ್ಗಳನ್ನು ಮೇಲಿನ ಕೊನೆಯಲ್ಲಿ ಇಡಲು ಹೇಳಿದ್ದರು ಮತ್ತು ನಾನು ಮರೆತು ಬಿಟ್ಟೆ. ಸರ್ ನೋಡಿದರೆ ಕೋಪಗೊಳ್ಳುತ್ತಾರೆ ಎಂದು ಹೇಳುತ್ತಾ ಅವಳು ವೇಗವಾಗಿ ಫೈಲ್ಗಳನ್ನು ಎತ್ತಿಕೊಳ್ಳುತ್ತಿದ್ದಳು. ರಾಘವ್ ಕೂಡ ಅವಳಿಗೆ ಸಹಾಯ ಮಾಡುತ್ತಿದ್ದನು. ಆ ನರ್ಸ್ ಎಲ್ಲ ಫೈಲ್ಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ರಾಘವ್ ಎದ್ದು ನಿಲ್ಲಲು ಪ್ರಾರಂಭಿಸಿದಾಗ ಅವನ ಕಣ್ಣು ಬೆಂಚಿನ ಮೇಲೆ ಬಿದ್ದಿದ್ದ ಒಂದು ಫೈಲ್ ಮೇಲೆ ಬೀಳುತ್ತದೆ. ಅವನು ಫೈಲ್ ಎತ್ತಿಕೊಂಡು ನರ್ಸಿಗೆ ಕರೆಯಲು ಪ್ರಾರಂಭಿಸುತ್ತಾನೆ. ಆದರೆ ಅದಕ್ಕೂ ಮೊದಲು ಫೈಲ್ ಮೇಲೆ ಹೊಳೆಯುತ್ತಿರುವ ಹೆಸರಿನ ಮೇಲೆ ಅವನ ಕಣ್ಣು ಬೀಳುತ್ತದೆ. ವರ್ಷಾಳ ಫೈಲ್. ಅವನು ತಕ್ಷಣ ಅದನ್ನು ತೆರೆಯುತ್ತಾನೆ ಮತ್ತು ಮುಂದಿನ ಕೆಲವೇ ನಿಮಿಷಗಳಲ್ಲಿ ಎಲ್ಲ ಸತ್ಯವೂ ಅವನ ಮುಂದೆ ಇರುತ್ತದೆ. ವರ್ಷಾಗೆ ಬ್ರೈನ್ ಟ್ಯೂಮರ್ ಇದೆ ಎಂದು ತಿಳಿದು ಅವನ ಕಾಲುಗಳ ಕೆಳಗಿನ ನೆಲವೇ ಜಾರುತ್ತದೆ. ಅವನು ದಡಾರನೆ ಅಲ್ಲಿ ಕುಳಿತು ಬಿಡುತ್ತಾನೆ. ಕ್ಯಾಬಿನ್ನಲ್ಲಿ, ನೀವು ನಿಶ್ಚಿಂತರಾಗಿರಿ, ಆ ವರ್ಷ ಇನ್ನು ಕೆಲವೇ ದಿನಗಳ ಅತಿಥಿ. ಇನ್ನೊಂದು ಕಡೆಯಿಂದ ಎಷ್ಟು ದಿನಗಳಿಂದ ನಿಮ್ಮ ಈ ಹುಚ್ಚು ಮಾತುಗಳನ್ನು ಕೇಳುತ್ತಿದ್ದೇನೆ. ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ, ನೀವು ಅವಳನ್ನು ಕೊಲ್ಲದಿದ್ದರೆ ನೀವು ಕೂಡ ಉಳಿಯುವುದಿಲ್ಲ ಎಂದು ಅವನು ತುಂಬಾ ಕೋಪದಿಂದ ಹೇಳುತ್ತಾನೆ. ಅರೆರೆ, ನೀವು ಏನು ಮಾತನಾಡುತ್ತಿದ್ದೀರಿ? ಇಂದಿನವರೆಗೂ ನೀವು ಹೇಳಿದಂತೆಯೇ ನಾನು ಮಾಡಿದ್ದೇನೆ. ನಿಮ್ಮ ಮಾತಿನ ಮೇರೆಗೆ ನಾನು ವರ್ಷಾಳ ಸುಳ್ಳು ವರದಿಯನ್ನು ತಯಾರಿಸಿದೆ. ಅವಳಿಗೆ ತಪ್ಪು ಔಷಧಿ ನೀಡಿದೆ. ಈಗಂತೂ ನಮ್ಮ ಗೆಲುವು ಆಗಲಿದೆ. ಕೇವಲ 2 ದಿನ, ಅದಕ್ಕಿಂತ ಹೆಚ್ಚು ಅವಳು ಬದುಕಲಾರಳು. ಇದರ ನಂತರ ಆ ಹುಡುಗಿ ನಿಮಗೆ ಎಲ್ಲಿಯೂ ಕಾಣಿಸುವುದಿಲ್ಲ ಮತ್ತು ನಮ್ಮ ಮೇಲೆ ಯಾರಿಗೂ ಅನುಮಾನ ಬರುವುದಿಲ್ಲ. ಮೆಡಿಕಲ್ ರಿಪೋರ್ಟ್ನಲ್ಲಿ ಅವಳಿಗೆ ಬ್ರೈನ್ ಟ್ಯೂಮರ್ ಇದೆ ಎಂದು ಸಾಬೀತಾಗುತ್ತದೆ. ಡಾಕ್ಟರ್ ತನ್ನ ದಾಟಿಯಲ್ಲಿ ಮಾತನಾಡುತ್ತಾನೆ ಮತ್ತು ಹೊರಗೆ ನಿಂತಿರುವ ರಾಘವ್ ಎಲ್ಲವನ್ನೂ ಕೇಳಿಸಿಕೊಂಡಿರುತ್ತಾನೆ. ಮುಂದುವರಿಯುವುದು.